ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ಗುರುವಾರ ಇದೆ ಮತ್ತೆ ಪ್ರತಿ ಗುರುವಾರ ನಮ್ಮೂರಲ್ಲಿ ಸಂತೆ ಇರೋದು. ಮತ್ತೆ ನಾವು ಎಲ್ಲ ಕಾಯಿಪಲ್ಯನೂ ಸಂತೆನಲ್ಲೇ ಹೋಗಿ ಪರ್ಚೇಸ್ ಮಾಡೋದು. ಅಂದ್ರೆ ಏನಾಗುತ್ತೆ ಅಂದ್ರೆ ಎಲ್ಲ ಪಲ್ಯನೂ ಫ್ರೆಶ್ ಆಗಿ ಸಿಗುತ್ತೆ. ಮತ್ತೆ ವಾರಕ್ಕಾಗಿ ಎಷ್ಟು ಬೇಕು ಅಷ್ಟೇ ಪಲ್ಯನ ನಾವು ತರೋದು. ಅಂದ್ರೆ ಮುಂದಿನ ಗುರುವಾರ ಬರುವವರೆಗೆ ಅದು ಕಂಪ್ಲೀಟ್ ಆಗುತ್ತೆ, ಫಿನಿಶ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಗುರುವಾರ ನಾವು ಮತ್ತೆ ಫ್ರೆಶ್ ಆಗಿ ಪಲ್ಯನ ಪರ್ಚೇಸ್ ಮಾಡೋದು. ಈಗ ಆಲ್ರೆಡಿ ಮಧ್ಯಾಹ್ನ 5 ಗಂಟೆ ಆಗಿದೆ. ಆಕ್ಚುಲಿ ಮಧ್ಯಾಹ್ನ ಅಲ್ಲ, ಇವಾಗ ಸಂಜೆ ಆಗಬೇಕಾಗಿದೆ. 5 ಗಂಟೆ ಆಗಿದೆ. ಆಲ್ರೆಡಿ ತುಂಬಾ ಲೇಟ್ ಆಗಿದೆ. ಮಾರ್ನಿಂಗ್ ತುಂಬಾ ಬಿಸಿಲಿತ್ತು, ಹೀಗಾಗಿ ನಾವು ಹೋಗ್ಲಿಲ್ಲ. ಈಗ ಹೋಗ್ತಾ ಇದ್ದೀವಿ. ಮತ್ತೆ ನಿಮ್ನು ಕೂಡ ನಾನು ಜೊತೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಡೀರಿ ಹೋಗೋಣ. ಈಗ ನಾನು ಮತ್ತು ಹಸ್ಬೆಂಡ್ ಸಂತೆಗೆ ಹೋಗ್ತಾ ಇದ್ದೀವಿ. ನಮ್ಮ ಮನೆ ಒಂದ್ ಸ್ವಲ್ಪ ಮೇನ್ ಸಂತೆದಿಂದ ದೂರ ಆಗಿದೆ, ಹೀಗಾಗಿ ಒಂದ್ ಸ್ವಲ್ಪ ಜಾಸ್ತಿ ಟೈಮ್ ಬೇಕಾಗುತ್ತೆ ಅಲ್ಲಿ ಹೋಗ್ಲಿಕ್ಕೆ. ಇವಾಗ ನಾವು ಮೇನ್ ಹೈವೇ ನಲ್ಲಿ ಇದ್ದೀವಿ. ಮತ್ತೆ ಈಗ ಸಂಜೆ ಆಗಿದೆ. ಮಧ್ಯಾಹ್ನ ತುಂಬಾನೇ ಜಾಸ್ತಿ ಬಿಸಿಲಿತ್ತು ಮತ್ತು ಮಾರ್ನಿಂಗ್ ತುಂಬಾನೇ ರಶ್ ಇರುತ್ತೆ. ಬಿಕಾಸ್ ಫ್ರೆಶ್ ಆಗಿ ಸಿಗುತ್ತೆ ಅಂತ ಎಲ್ಲರೂ ಮಾರ್ನಿಂಗ್ ಬರ್ಲಿಕ್ಕೆ ಒಂದ್ ಸ್ವಲ್ಪ ಗಡ್ಬಡಿ ಮಾಡ್ತಾರೆ. ಸೊ ಹೀಗಾಗಿ ರಶ್ ನಲ್ಲಿ ಕಾಯಿಪಲ್ಯ ತಗೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಹೀಗಾಗಿ ನಾವು ಸಂಜೆ ಹೋಗ್ತಾ ಇದೀವಿ. ಈಗ ಇದು ಮೇನ್ ಮಾರ್ಕೆಟ್ ಪ್ಲೇಸ್ ಇದೆ. ಇದರಲ್ಲಿ ದಿನಲೂ ಕೂಡ ಬಟ್ಟೆ, ಕಾಯಿಪಲ್ಯ, ಆಮೇಲೆ ಏನಾದ್ರೂ ಡೈಲಿ ನಮ್ಗೆ ಬೇಕಾಗುದ ಸಾಮಾನುಗಳು ಸಿಗುತ್ತೆ. ಸೊ ಆವಾಗ ನಮ್ಗೆ ಏನಾದ್ರೂ ಅರ್ಜೆನ್ಸಿ ಇದ್ದಾಗ ನಾವು ಇಲ್ಲೇ ಬಂದು ಅದನ್ನು ಪರ್ಚೇಸ್ ಮಾಡಬಹುದು. ಸಂತೆ ಮೇನ್ ಎಂಟ್ರೆನ್ಸ್ ಬಂದಿದ್ದೀವಿ ನೋಡಿ. ಮೇನ್ ಎಂಟ್ರೆನ್ಸ್ ನಲ್ಲಿ ಒಂದ್ ಸ್ವಲ್ಪ ರೋಡ್ ಚಿಕ್ಕದಾಗಿ ಇದೆ, ಹೀಗಾಗಿ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗುತ್ತೆ. ಬಿಕಾಸ್ ನಮ್ ತರ ಹೋಗೋರು ಜನ ಬರೋರು ಜನ ತುಂಬಾ ಜಾಸ್ತಿ ಇರುತ್ತಾರೆ. ಮತ್ತೆ ಗುರುವಾರ ಹೇಗೆ ಆಗುತ್ತೆ ಅಂದ್ರೆ ಫ್ರೆಶ್ ಕಾಯಿಪಲ್ಯ ಸಿಗುತ್ತೆ, ಬೇಕರಿ ಪ್ರಾಡಕ್ಟ್ ಸಿಗುತ್ತೆ, ಫ್ರೂಟ್ ಸಿಗುತ್ತೆ. ಹೀಗಾಗಿ ಒಂದ್ ಸ್ವಲ್ಪ ಟ್ರಾಫಿಕ್ ಜಾಮ್ ಆಗ್ಬಿಡುತ್ತೆ. ನೀವು ರಶ್ ಅನ್ನ ನೋಡಬಹುದು. ಆಕ್ಚುಲಿ ನಾವು ಥಿಂಕ್ ಮಾಡ್ಕೊಂಡಿದ್ವಿ ಸಂಜೆ ರಶ್ ಕಡಿಮೆ ಇರುತ್ತೆ ಅಂತ, ಬಟ್ ಹಾಗೇನೂ ಆಗಿಲ್ಲ. ಸಂಜೆ ಕೂಡ ಅದೇ ರಶ್ ಇದೆ, ಅದೇ ತುಂಬಾ ಜನ ಇದೆ. ಆದ್ರೂ ಕೂಡ ಈಗ ಪರ್ಚೇಸ್ ಮಾಡಬಹುದು. ಸೊ ನಾನು ಈಗ ನನ್ನ ಪಲ್ಯನ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿದೀನಿ. ಮಡಿಕೆ ಉಸಳೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ. ಸೊ ಹೀಗಾಗಿ ಅದನ್ನು ತಗೊಳ್ತಾ ಇದ್ದೀನಿ. ಪ್ರತಿ ವಾರ ನಮ್ಮ ಮನೆಯಲ್ಲಿ ಮಡಿಕೆ ಉಸಳೆ ಅಂತೂ ಫಿಕ್ಸ್ ಇರುತ್ತೆ. ಹಾಗೆ ಬಟಾಟಿ ಕೂಡ ಈ ತರ ಒಂದು ಸ್ಪೆಸಿಫಿಕ್ ಕಾಯಿಪಲ್ಯ ನಮ್ಮ ಮನೆಯಲ್ಲಿ ತಗೋನೇ ಬೇಕಾಗುತ್ತೆ. ಬಿಕಾಸ್ ಅದು ನನ್ನ ಫ್ಯಾಮಿಲಿ ಮೆಂಬರ್ಸ್ಗೆ ತುಂಬಾ ಇಷ್ಟ ಆಗುತ್ತೆ. ಮತ್ತೆ ನಂದು ಒಂದು ನೇಚರ್ ಏನಿದೆ ಅಂದ್ರೆ ನಾನು ಇಮಿಡಿಯೇಟ್ಲಿ ಯಾವ್ದು ಪಲ್ಯನೇ ಪರ್ಚೇಸ್ ಮಾಡಂಗಿಲ್ಲ. ಸ್ವಲ್ಪ ಆ ಕಡೆ ಈ ಕಡೆ ಓಡಾಡಿ ಯಾವ ಪಲ್ಯ ಎಲ್ಲಿ ಎಷ್ಟು ರೇಟ್ಗೆ ಸಿಗ್ತಾ ಇದೆ, ಹಾಗೆ ಯಾರ ಕಡೆ ಅದು ಪಲ್ಯ ಫ್ರೆಶ್ ಆಗಿದೆ ಅದನ್ನು ಚೆಕ್ ಮಾಡಿ ಫ್ರೆಶ್ ಪಲ್ಯನ ತಗೊಳಕ್ಕೆ ಇಷ್ಟಪಡ್ತೀನಿ. ಹಾಗೆ ಏನಿರುತ್ತೆ ಅಂದ್ರೆ ಒಂದು ಲೇಡೀಸ್ ನೇಚರ್ ಹೇಗಿರುತ್ತೆ ಅಂದ್ರೆ ಸಂಜೆ ಹೋದ್ಮೇಲೆ ನಮ್ಗೆ ಸ್ವಲ್ಪ ಕಾಯಿಪಲ್ಯ ಕಮ್ಮಿ ರೇಟ್ ನಲ್ಲಿ ಸಿಗ್ಬಹುದು ಅಂತ ನಾವು ಸಂಜೆ ಹೋಗ್ತೀವಿ. ಸೊ ಅದೇ ಥಿಂಕಿಂಗ್ ಅನ್ನ ನಾನು ಇವತ್ತು ಇಟ್ಕೊಂಡು ಬಂದಿದ್ದೀನಿ. ಬಟ್ ಹಾಗೇನೂ ಆಗಿಲ್ಲ. ಟೊಮೆಟೊ ಬಿಟ್ರೆ ಎಲ್ಲಾನು ಕಾಸ್ಟ್ಲಿನೇ ಇದೆ. ಈಗ ನಾನು ನೋಡ್ತಾ ಇದ್ದೀನಿ ಮತ್ತೆ ಏನು ಹೊಸ ಐಟಮ್ ಸಿಗ್ತಾ ಇದೆ. ಬಿಕಾಸ್ ಅದೇ ಪಲ್ಯನೇ ಪ್ರತಿ ವಾರ ತಿಂದು ಬೇಜಾರಾಗುತ್ತೆ. ಸೊ ಮತ್ತೇನು ಹೊಸದಾಗಿ ಸಿಗ್ತಾ ಇದೆ ನೋಡ್ತಾ ಇದ್ದೀನಿ. ಓ ವಾವ್, ಇಲ್ಲಿ ಪಾಪಡಿ ಇದೆ ನೋಡಿ. ಇದು ಎಣ್ಣೆಯಲ್ಲಿ ಕರ್ದಿರೋಂಗೆಲ್ಲ ಉಸುಕ್ನಲ್ಲಿ ಕರ್ದಿರ್ತಾರೆ. ಮತ್ತೆ ಅದರಿಂದ ಏನು ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ. ಸೊ ಸಾನ್ವಿಗೆ ಈ ತರ ಪಾಪಡೆ ತಿನ್ಬಹುದು ಅಂತ ನಾವು ತಗೊಂಡು ಹೋಗ್ತಾ ಇದೀವಿ. ಬೆಂಡಿ ಕೂಡ ತುಂಬಾನೇ ಫ್ರೆಶ್ ಇತ್ತು. ಬೆಂಡಿ ನನ್ನ ಫೇವ್ರೇಟ್ ಪಲ್ಯ ಇದೆ. ಸೊ ಹೀಗಾಗಿ ಫ್ರೆಶ್ ಇತ್ತು ಅಂತ ಅದನ್ನು ಕೂಡ ನಾನು ಪರ್ಚೇಸ್ ಮಾಡಿದ್ದೀನಿ. ಈಗ ಸುತ್ತಮುತ್ತಲೂ ನೀವು ನೋಡಬಹುದು ಎಷ್ಟು ರಶ್ ಆಗಿದೆ ಅಂತ. ಎಲ್ಲಾರು ಮಾರೋರು ಬಂದಿದ್ರು ಕೂಡ ಅವರು ಸಂಜೆ ಆಗಿದೆ ಅಂತ ಹೋಗ್ಲಿಕ್ಕೆ ತುಂಬಾನೇ ಅವಸರ ಮಾಡ್ತಾ ಇದ್ರು. ಹಾಗೆ ನಮ್ ತರ ಬಂದಿದ್ದು ಜನ ಪಲ್ಯ ತಗೊಳಕ್ಕೆ ಅವಸರ ಮಾಡ್ತಾ ಇದ್ರು. ನನ್ ಬ್ಯಾಗ್ ಅಂತೂ ಆಲ್ಮೋಸ್ಟ್ ಈಗ ಹಾಫ್ ಫುಲ್ ಆಗಿದೆ. ಈಗ ಮತ್ತೆ ನೋಡ್ಬೇಕು ನಾನು ಏನ್ ತಗೋಬೇಕು ಅಂತ. ಇವಾಗ ಯೋಚನೆ ಮಾಡ್ತಾ ಇದ್ದೀನಿ ಮತ್ತೇನು ಉಳ್ದಿದೆ ಅಥವಾ ಇಲ್ವಾ. ಯಾಕಂದ್ರೆ ಮನೆಗೆ ಹೋದ್ಮೇಲೆ ನೆನಪಾಗುತ್ತೆ ಅದೇ ಇದು ಉಳಿತು ಬಿಡ್ತಲ್ವಾ. ಹಾಗೆ ಮತ್ತೊಂದು ನೇಚರ್ ಏನಿದೆ ಅಂದ್ರೆ ನಾವು ಮನೆಯಲ್ಲೇ ಹೋಗುವಾಗ್ಲೇನೆ ಒಂದು ಮೇನ್ ಬ್ಯಾಗ್ ಬಿಟ್ಟುನು ಅದರಲ್ಲಿ ಮತ್ತೆ ಸಣ್ಣ ಸಣ್ಣ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ಸ್ ಅನ್ನ ತಗೊಂಡು ಹೋಗ್ತೀವಿ. ಅಂದ್ರೆ ಅಲ್ಲೇ ಪರ್ಚೇಸ್ ಮಾಡುವಾಗ ಅಲ್ಲೇ ಅದನ್ನು ಸ್ಟೋರ್ ಮಾಡುವಾಗನೇ ಸೆಪರೇಟ್ ಆಗಿ ಪ್ಲಾಸ್ಟಿಕ್ ಕ್ಯಾರಿ ಬ್ಯಾಗ್ ನಲ್ಲಿ ಹಾಕೊಂಡ್ಬಿಡ್ತೀವಿ. ಅಂದ್ರೆ ಏನಾಗುತ್ತೆ, ಹಸಿಮೆಣಸಿನಕಾಯಿ, ಚೌಳಿಕಾಯಿ ಈ ತರ ಪಲ್ಯ ತುಂಬಾನೇ ಮಿಕ್ಸ್ ಆದ್ರೆ ಅದು ಮನೆಗೆ ಬಂದ್ಮೇಲೆ ತೊಂದರೆ ಆಗುತ್ತೆ ಸೆಪರೇಟ್ ಮಾಡ್ಲಿಕ್ಕೆ. ಸೊ ಈ ತರ ಸೆಪರೇಟ್ ಮಾಡಿದ್ರೆ ನಾವು ಈಸಿಯಾಗಿ ಸ್ಟೋರ್ ಮಾಡಬಹುದು. ಮಾರ್ಕೆಟ್ ನಲ್ಲಿ ಶೂಟ್ ಮಾಡೋದು ತುಂಬಾನೇ ಜಾಸ್ತಿ ಕಷ್ಟ. ಬಿಕಾಸ್ ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಅಂತ ಕ್ಯೂರಿಯಸ್ ಆಗಿ ನಮ್ಮ ಹತ್ರನೇ ನೋಡ್ತಾ ಇರ್ತಾರೆ. ಅದು ಒಂದ್ ಸ್ವಲ್ಪ ಆಕ್ವರ್ಡ್ ಆಗುತ್ತೆ. ಆದ್ರೂ ಕೂಡ ನನಗೆ ಸ್ವಲ್ಪ ಆಸೆ ಇತ್ತು ನಮ್ಮ ಊರ್ ಸಂತೆ ನಿಮ್ಗೆ ತೋರಿಸ್ಬೇಕು ಅಂತ. ಸೊ ನಿಮ್ಗಾಗಿ ನಾನು ಎಷ್ಟು ಆಗುತ್ತೆ ಅಷ್ಟು ಶೂಟ್ ಮಾಡಿದೀನಿ. ಈಗ ನಂದು ಎಲ್ಲ ಕಂಪ್ಲೀಟ್ ಆಗಿದೆ ಪರ್ಚೇಸ್ ಮಾಡೋದು.
ಈಗ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ. ಸಂತೆ ತೋರಿಸು ಇಷ್ಟ ಆಯಿತು. ಸೊ ಈ ವ್ಲಾಗ್ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಹೇಳಿ. ಹಾಗೆ ಈ ವ್ಲಾಗನ್ನು ಆದಷ್ಟು ಜಾಸ್ತಿ ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ನನ್ನ ವ್ಲಾಗ್ಸ್ ನಿಮಗೆ ಇಷ್ಟ ಆಗ್ತಾ ಇದ್ರೆ ನನ್ನ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಬಾಯ್ ಬಾಯ್.